ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ವೆಬ್ ಡಿಸೈನಿಂಗ್ ಫ್ರೀ ಕೋರ್ಸ್. ನಾವು ಲಾಸ್ಟ್ ಲೆಸನಲ್ಲಿ ಒಂದು ಅನ್ಆರ್ಡರ್ ಲಿಸ್ಟ್ನ ಆ್ಯಂಕರ್ ಟೆಕ್ಸ್ಟ್ ಮಾಡಿ ಆ ಆ್ಯಂಕರ್ ಲಿಂಕ್ಗಳನ್ನು ವರ್ಟಿಕಲ್ ನ್ಯಾವಿಗೇಷನ್ ಬಾರ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಓಕೆ, ಹಾಗೆಯೇ ಈ ನ್ಯಾವಿಗೇಷನ್ ಬಾರ್ ಈಗ ಲೆಫ್ಟಲ್ಲಿದೆ ಅಲ್ವಾ, ಈ ಲೆಫ್ಟಲ್ಲಿರೋ ನ್ಯಾವಿಗೇಷನ್ ಬಾರ್ನ ನಾವು ಈ ರೈಟ್ ಸೈಡಿಗೆ ಈಗ ನಾವು ಈ ಒಂದು ನ್ಯಾವಿಗೇಷನ್ ಬಾರ್ಗೆ ಒಂದು ಡ್ಯೂ ಕ್ಲಾಸ್ ಕೊಟ್ಟಿದ್ದೀವಿ. ಏನದು ಡ್ಯೂ ಕ್ಲಾಸ್ ಬಂದ್ಬಿಟ್ಟು ನೌ ಬಾರ್. ಸೊ ಈ ನೌ ಬಾರ್ನ ಕ್ಲಾಸ್ ಅಂತೇನಿದೆ ಡಾಟ್ ನೌ ಬಾರ್ ಕೊಟ್ಬಿಟ್ಟು ಫ್ಲೋಟ್ ರೈಟ್ ಅಂತ ಮೆನ್ಷನ್ ಮಾಡಿ ಸೇವ್ ಕೊಡಿ, ರಿಫ್ರೆಶ್ ಕೊಡಿ. ಈಗ ನಮಗೆ ಲೆಫ್ಟಲ್ಲಿರೋ ನೌ ಬಾರು ರೈಟ್ ಸೈಡಲ್ಲಿ ಬಂದಿದೆ. ಓಕೆನಾ ಫ್ರೆಂಡ್ಸ್? ಓಕೆ, ನಾವು ಲಾಸ್ಟ್ ಲೆಸನ್ನಲ್ಲಿ ವರ್ಟಿಕಲ್ ನೌ ಬಾರ್ನ ಕ್ರಿಯೇಟ್ ಮಾಡೋದು ಹೇಗಂತ ನೋಡ್ಕೊಂಡಿದ್ವಿ. ಈ ದಿನ ನಾವು ಹಾರಿಜಾಂಟಲ್ ನೌ ಬಾರ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಓಕೆ, ಹಾರಿಜಾಂಟಲ್ ನೋಡಿ, ಒಂದು ಅನ್ಆರ್ಡರ್ ಲಿಸ್ಟ್ನ ಆ್ಯಂಕರ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡಿ ಈ ರೀತಿ ಹಾರಿಜಾಂಟಲ್ ನೌ ಬಾರ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ನಾವು ಈ ದಿನ ತಿಳ್ಕೊಳ್ಳೋಣ. ಡೆಮೋ. ಓಕೆ, ಓಪನ್ ವಿತ್ ಸ್ಟೈಲ್ ಒಳಗಡೆ ಯು ಎಲ್ ಟ್ಯಾಗ್ ಯಾವುದೇ ಈ ಯು ಎಲ್ ಟ್ಯಾಗಿಗೆ ನಾವು ಸ್ಟೈಲ್ ಕ್ರಿಯೇಟ್ ಮಾಡಿ ಲಿಸ್ಟ್ ಸ್ಟೈಲ್ ಲಿಸ್ಟ್ ಟ್ಯಾಗ್ನ ತಗೊಳ್ಳೋಣ. ಲಿಸ್ಟ್ ಈಗ ನಮಗೆ ಈ ರೀತಿ ಅಂದರೆ ವರ್ಟಿಕಲಲ್ಲಿ ಇದೆ ಅಲ್ವಾ, ಈ ವರ್ಟಿಕಲ್ ಇರೋದು ನಮಗೆ ಈ ರೀತಿ ನಮಗೆ ಫ್ಲೋ ಆಗಬೇಕಂದ್ರೆ ರೈಟ್ ಸೈಡಲ್ಲಿ ಹೀಗೆ ಫ್ಲೋ ಆಗ್ತಾ ಹೋಗ್ಬೇಕು. ಒಂದ್ರ ಪಕ್ಕ ಆ ಕಡೆ ಬರಬೇಕಂದ್ರೆ ಏನು ಮಾಡಬೇಕು? ಫ್ಲೋಟ್ ಲೆಫ್ಟ್, ಸೇವ್, ರಿಫ್ರೆಶ್ ಮಾಡಿ. ಓಕೆ, ಇದು ನೋಡಿ, ಇದು ಒಂದಕ್ಕೊಂದು ಮರ್ಜ್ ಆಗಿ ಹಾಗೆ ಇದ್ರ ಬ್ಯಾಕ್ಗ್ರೌಂಡ್ ಕಲರ್ ಇತ್ತಲ್ಲ, ಆ ಕಲರ್ ಕೂಡ ನಮಗೆ ಕಾಣಿಸ್ತಿದ್ದಂಗೆ ಆಗಿದೆ ಅಲ್ವಾ. ಓವರ್ಫ್ಲೋ ಆಗಿದೆ. ಓವರ್ಫ್ಲೋನ ಕಂಟ್ರೋಲ್ ಮಾಡಬೇಕು. ಹೇಗೆ ಅಂದರೆ ಓವರ್ಫ್ಲೋ ಹಿಡನ್ ಅಂತ ಕೊಡಿ, ಹಿಡನ್, ಸೇವ್ ಕೊಡಿ, ರಿಫ್ರೆಶ್ ಮಾಡಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇದಕ್ಕೆ ಒಂದು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡೋಣ. ಫಾಂಟ್ ಸೈಜ್ ಫಾಂಟ್ ಸೈಜ್ 1.3 ಕೊಟ್ಟಿದ್ದೀವಲ್ಲ ಲಾಸ್ಟ್ ಟೈಮು, 1.3 EM. ಸೇವ್ ಕೊಡಿ, ರಿಫ್ರೆಶ್ ಮಾಡಿ. ಓಕೆ, ಈಗ LIನ ಎ ಟ್ಯಾಗ್ನ ತಗೊಳ್ಳೋಣ. LI ಒಳಗಡೆ ಎ ಟ್ಯಾಗ್, LI ಎ. ನೆಕ್ಸ್ಟ್ ಬಂದು ಇದಕ್ಕೆ ಈಗ ಎ ಟ್ಯಾಗ್ ಒಳಗಡೆ ನಮಗೆ ಇಲ್ಲಿ ಅಂಡರ್ಲೈನ್ ಇದೆ, ಹೌದಾ? ಎಲ್ಲದರಲ್ಲೂ ಅಂಡರ್ಲೈನ್ ಇದೆ, ಅದನ್ನು ರಿಮೂವ್ ಮಾಡಬೇಕು. ಏನು? ಟೆಕ್ಸ್ಟ್ ಡೆಕೋರೇಷನ್ ನನ್. ಸೇವ್ ಮಾಡಿ, ರಿಫ್ರೆಶ್ ಮಾಡಿ. ಓಕೆ, ಅಂಡರ್ಲೈನ್ ರಿಮೂವ್ ಆಯ್ತಲ್ವಾ. ನೆಕ್ಸ್ಟ್ ಪ್ಯಾಡಿಂಗ್
ಪ್ಯಾಡಿಂಗ್ 10 ಪಿಕ್ಸೆಲ್ ಸೇವ್ ಮಾಡಿ. ಓಕೆ, 10 ಪಿಕ್ಸೆಲ್. ಕಲರ್ ವೈಟ್, ಸೇವ್, ರಿಫ್ರೆಶ್ ಮಾಡಿ. ಕಲರ್ ವೈಟ್. ಹಾಗೆ ನೋಡಿ, ಇದಕ್ಕೆ ನಾವು 10 ಪಿಕ್ಸೆಲ್ ಪ್ಯಾಡಿಂಗ್ ಕೊಟ್ಟಿದ್ದೀವಿ, ಆದರೆ ನಮಗೆ ಇದು 10 ಪಿಕ್ಸೆಲ್ ಪ್ಯಾಡಿಂಗ್ ನಮಗೆ ಕಾಣಿಸ್ತಾ ಇಲ್ಲ. ಅದನ್ನು ಫಸ್ಟ್ ನಾವು ನೋಡಬೇಕಂದ್ರೆ ಕಾಪಿ ಇದನ್ನು ಮಾಡಿ, ಆ್ಯಂಕರ್ ಟೆಕ್ಸ್ಟ್ ಹೋವರ್ ಮಾಡಿ. ಓವರ್ ಅಂದರೆ ನೋಡಿ ಕರ್ಸರ್ನ ಅದರ ಮೇಲೆ ಮೂವ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಏನು ಚೇಂಜಸ್ ಆಗಬೇಕದು. ಓಕೆ, ನಾವು ಅದು ಫಸ್ಟ್ ಕೊಡೋದು ಏನಿದೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು. ಓಕೆ, ಬ್ಯಾಕ್ಗ್ರೌಂಡ್ ಕಲರ್ ಹೆಕ್ಸಾಡೆಸಿಮಲ್ ಕಲರ್ ಕೊಡ್ತೀನಿ. ಓಕೆ, ಸೇವ್, ರಿಫ್ರೆಶ್. ನೋಡಿ ಪ್ಯಾಡಿಂಗ್ ಇದ್ದು ಕಾಣಿಸ್ತಿದೆ, ಆದರೆ ನಮಗೆ ಇದು ನಾವು 10 ಪಿಕ್ಸೆಲ್ ಕೊಟ್ಟಿರೋ ಪ್ಯಾಡಿಂಗಿಗೆ ಇದು ಬಂದಿಲ್ಲ. ಅದು ಬರೋ ಹಾಗೆ ಹೇಗೆ ಮಾಡ್ಬೇಕು ಹೇಳಿ, ಈ ಎಲ್ ಐ ಒಳಗೆ ಆ್ಯಂಕರ್ ಒಳಗಡೆ ಓಕೆ, ಈಗ ನೋಡಿ. ಓಕೆನಾ, ಒಂದು UL ಟ್ಯಾಗ್ನ ತಗೊಂಡು ಅದಕ್ಕೆ ಆ್ಯಂಕರ್ ಲಿಂಕ್ ಕ್ರಿಯೇಟ್ ಮಾಡಿ ಅದನ್ನು ಹಾರಿಜಾಂಟಲಿ ನ್ಯಾವಿಗೇಷನ್ ಬಾರ್ ಆಗಿ ಕನ್ವರ್ಟ್ ಮಾಡೋದು ಹೇಗಂತ ನೀವು ಇವತ್ತು ತಿಳ್ಕೊಂಡಿರಲ್ಲ ಫ್ರೆಂಡ್ಸ್. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಫೇಸ್ಬುಕ್, ಟ್ವಿಟರ್ ಹಾಗೆ ಇನ್ಯಾವುದಾದ್ರು ಸೋಷಿಯಲ್ ನೆಟ್ವರ್ಕಲ್ಲಿ ನೀವು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.